ಇಟ್ಕೊಳ್ಳೋಣ. ಕಾರಣ ಏನಂದರೆ ಮಹರ್ಷಿಗಳು ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಆಸ್ತಿ. ಅವ್ರು ಇನ್ನೇನು ಆಸ್ತಿ ಕೊಡೋದ ಇದನ್ನು ಈ ಆಸ್ತಿ ಕೊಟ್ಟು ಹೋಗಿದ್ದಾರೆ. ಅಲೌಕಿಕವಾಗಿರ್ತಕ್ಕಂಥ ಶಾಂತಿ ನೆಮ್ಮದಿಯನ್ನು ಪಡೆಯೋದಕ್ಕೂ ಕೊಟ್ಟು ಹೋಗಿರ್ತಕ್ಕಂಥ ಆ ಆಸ್ತಿಯಲ್ಲಿ ಆ 10 ಉಪನಿಷತ್ತುಗಳು ಪ್ರಧಾನವಾಗಿರುವ ಉಪನಿಷತ್ತು. ಆ ಪ್ರಧಾನವಾಗಿರ್ತಕ್ಕಂಥ ಉಪನಿಷತ್ತುಗಳಲ್ಲಿ ಮೊದಲನೇ ಉಪನಿಷತ್ತು ಈಶಾವಾಸೋಪನಿಷತ್, ಎರಡನೇ ಉಪನಿಷತ್ತೇ ಕೇನೋಪನಿಷತ್ ಅಂತ. ಈ ಕೇನೋಪನಿಷತ್ತು ಚಿಕ್ಕ ಉಪನಿಷತ್ತು. ಈಶಾವಾಸ್ಯೋಪನಿಷತ್ತಕ್ಕಂದರೆ ಚಿಕ್ಕ ಉಪನಿಷತ್ತು, ಆದರೆ ಅದ್ಭುತವಾಗಿರ್ತಕ್ಕಂಥ ಉಪನಿಷತ್ತು ಈ ಕೇನೋಪನಿಷತ್ತು. ತಾಲವಕರ ಆ ಬ್ರಾಹ್ಮಣನಲ್ಲಿ ಇರ್ತಕ್ಕಂಥ ಉಪನಿಷತ್ತು ಈ ಕೇನೋಪನಿಷತ್ತು. ಈ ಕೇನೋಪನಿಷತ್ತು ಯಾವ ವೇದಕ್ಕೆ ಸಂಬಂಧವಾಗಿರುವುದು ಅಂದರೆ ಸಾಮವೇದಕ್ಕೆ ಸಂಬಂಧವಾಗಿರುವುದು. ಸಾಮವೇದ ವ್ಯಾಸನು ಯಾರಿಗೆ ಹೇಳಿಕೊಟ್ರು ಅಂದರೆ ಜೈಮಿನಿ ಮಹರ್ಷಿಗೆ ಹೇಳಿಕೊಟ್ಟರು. ವ್ಯಾಸ ಮುನೀಂದ್ರರು ಋಗ್ವೇದವನ್ನು ಪೈಲನೆಗೆ, ಯಜುರ್ವೇದವನ್ನು ವೈಶಂಪಾಯನಿಗೆ, ಸಾಮವೇದವನ್ನು ಮತ್ತು ಜೈಮಿನಿಗೆ ಮತ್ತು ಅಥರ್ವ ವೇದವನ್ನು ಸುಮಂತನಿಗೆ ಹೇಳಿ ನೀವು ಪ್ರಚಾರ ಮಾಡಿ ಎಂದು ಹೇಳ್ತಾರೆ. ಹಾಗೆ ಆ ಸಾಮವೇದವನ್ನು ಹೇಳಿರ್ತಕ್ಕಂಥದ್ದು ಯಾರಿಗೆ ಅಂದರೆ ಜೈಮಿನಿ ಮಹರ್ಷಿ. ಆ ಜೈಮಿನಿ ಮಹರ್ಷಿ 9ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಯಾವ ಉಪನಿಷತ್ತಾದರೆ ಉಂಟೋ ಆ ಉಪನಿಷತ್ತೇ ಕೇನೋಪನಿಷತ್ ಅಂತ. ಸಾಧಕರೇ, ಈ ಉಪನಿಷತ್ತುಗಳು ಓದುವುದು ಕಷ್ಟ. ಆ ಉಪನಿಷತ್ತುಗಳನ್ನೆಲ್ಲ ಸಾರೀಭೂತಕವಾಗಿ 4 ಉಪನಿಷತ್ತುಗಳು ಬರ್ತವೆ. 4 ಉಪನಿಷತ್ತು ಇದಾದರೂ ನೆನಪಿಟ್ಕೊಳ್ಳುವ 4 ಉಪನಿಷತ್ತುಗಳು. ಒಂದು ಋಗ್ವೇದಕ್ಕೆ ಸಂಬಂಧವಾಗಿರುವ ಉಪನಿಷತ್ತು ಐತರಿಯೋಪನಿಷತ್ತು. ಏನದು? ಯಜುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪನಿಷತ್ತು ಸ್ವಲ್ಪ ದೊಡ್ಡ ಉಪನಿಷತ್ತು, ಬೃಹದಾರಣ್ಯಕೋಪನಿಷತ್ತು. ಅದು ಯಾವ ಉಪನಿಷತ್ತು? ಮೂರನೇದು ಸಾಮವೇದಕ್ಕೆ ಸಂಬಂಧವಾಗಿರ್ತಕ್ಕಂಥ ಉಪನಿಷತ್ತು ಛಾಂದೋಗ್ಯೋಪನಿಷತ್ತು. ಏನದು? ಛಾಂದೋಗ್ಯೋಪನಿಷತ್ತು. 4ನೇ ವೇದ ಅಥರ್ವ ವೇದಕ್ಕೆ ಸಂಬಂಧವಾಗಿರ್ತಕ್ಕಂಥ ಉಪನಿಷತ್ತೇ ಚಿಕ್ಕದಾಗಿರ್ತಕ್ಕಂಥ ಉಪನಿಷತ್ತು ಮಾಂಡೂಕ್ಯೋಪನಿಷತ್ತು. ಎಷ್ಟು ಉಪನಿಷತ್ತುಗಳಿವ? ಸೊ ವೇದಗಳನ್ನು ಬಿಟ್ಬಿಡೋಣ. 1180 ಉಪನಿಷತ್ತುಗಳು ಬಿಡೋಣ, 10 ಉಪನಿಷತ್ತುಗಳು ಬಿಡೋಣ. ಎಷ್ಟು ಉಪನಿಷತ್ತುಗಳು ಇಟ್ಕೊಳ್ಳೋಣ? ಈ 4 ಉಪನಿಷತ್ತುಗಳ ಸಾರೀಭೂತಕವಾಗಿರ್ತಕ್ಕಂಥ 4 ವಾಕ್ಯ ಅಷ್ಟಾದನ್ನು ನೆನಪಿಟ್ಕೊಳ್ಳೋಣ. 4ಕ್ಕೆ 4 ಎಷ್ಟು ಸೂಕ್ಷ್ಮ ಆಯಿತು? ಅಷ್ಟು ಸೂಕ್ಷ್ಮವಾಗಿದೆ. ಅಷ್ಟೇ ಅದನ್ನು ವಿಶದೀಕರಣ ಮಾಡಬೇಕಾದ್ರೆ, ವಿಚಾರವನ್ನು ಮಾಡಬೇಕಾದ್ರೆ ಬೃಹದಾಕಾರವಾಗಿರ್ತಕ್ಕಂಥದ್ದಾಗುತ್ತೆ. ಯಾವ ರೀತಿಯಾಗಿ ಒಂದು ಆಲದ ಮರ, ಚಿಕ್ಕ ಬೀಜ, ಆದರೆ ಮರ ಮಾತ್ರ ನೋಡಿದ್ರೆ ಎಷ್ಟು ವಿಶಾಲವಾಗಿ ಉದ್ಧೃತವಾಗಿ ಇರುತ್ತೋ ಹಾಗೆ ಒಂದೊಂದು ವಾಕ್ಯ, ಒಂದೊಂದು ಬೀಜ, ಆ ಒಂದೊಂದು ಬೀಜದಿಂದ ಮಹಾವೃಕ್ಷವು ಅದು ಪ್ರಕಟಣವಾಗುತ್ತೆ ಹೊರತು ಅನ್ನವಲ್ಲ. ಋಗ್ವೇದದ ಸಾರೀಭೂತಕವಾಗಿರ್ತಕ್ಕಂಥ ಐತರಿಯೋಪನಿಷತ್ತಿನ ವಾಕ್ಯ ಮರಿಬೇಡಿ. ಯಾಕಂದ್ರೆ 4 ಹಿಂದೆ ಹೇಳಿದ್ದೀನಿ ನಾನು. 1 ವರ್ಷ ಆಯಿತು ಇನ್ನಂತ 4 ಇಟ್ಕೊಳ್ಳೋದು, ತುಂಬ ವರ್ಷ ಆಯಿತು. ಪ್ರಜ್ಞಾನ ಬ್ರಹ್ಮ. ಏನದು? ಪ್ರಜ್ಞಾನ ಬ್ರಹ್ಮ. 2 ಪದ. ಪ್ರಜ್ಞಾನ ಅನ್ನೋದು, ಬ್ರಹ್ಮ ಅನ್ನೋ 2 ಪದ. ಈ ವಾಕ್ಯ ಋಗ್ವೇದದ ಐತರಿಯೋಪನಿಷತ್ತಿನಲ್ಲಿರುವ ಇದು ವಾಕ್ಯ. ಅದರ ಅರ್ಥ ಆಮೇಲೆ ಯಜುರ್ವೇದದ ಸಾರೀಭೂತಕವಾಗಿರ್ತಕ್ಕಂಥ ಉಪನಿಷತ್ತು ಛಾಂದೋಗ್ಯೋಪನಿಷತ್, ಬೃಹದಾರಣ್ಯಕೋಪನಿಷತ್ತಿನ ವಾಕ್ಯ ಅಹಂ ಬ್ರಹ್ಮಾಸ್ಮಿ. ಅದು ಎಷ್ಟು ಪದ? 2 ಪದ. ಮೊದಲನೇದು ಅದೇನದು? ಪ್ರಜ್ಞಾನ. ಮರಿಬೇಡಿ, ಕೇಳ್ತೀವಿ. ಪ್ರಜ್ಞಾನ ಬ್ರಹ್ಮ. 2ನೇದು ಅಹಂ ಬ್ರಹ್ಮಾಸ್ಮಿ. 3ನೇ ವೇದ ಸಾಮವೇದ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪನಿಷತ್ತು ಛಾಂದೋಗ್ಯೋಪನಿಷತ್ತು. ಅದರ
ವಾಕ್ಯ ಮಹಾವಾಕ್ಯ ಅದು ಎರಡೇ ಪದ, ತತ್ವಮಸಿ. ಏನದು? ತತ್ವಮಸಿ. ನಾಲ್ಕನೇ ವೇದ ಅಥರ್ವ ವೇದ, ಮಾಂಡೂಕ್ಯೋಪನಿಷತ್ತು, ಅದರ ಸಾರೀಭೂತವಾಗಿರ್ತಕ್ಕಂಥ ಉಪನಿಷತ್ತು, ಅದರ ವಾಕ್ಯ ಅಯಮಾತ್ಮ ಬ್ರಹ್ಮ.